ಸ್ವಾಗತ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಬೆಂಗಳೂರಿನಲ್ಲಿ ನಡೆದ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಸಮಾರಂಭಕ್ಕೆ ಶಿಡ್ಲಘಟ್ಟದಿಂದ ರಾಜೀವ್ ಗೌಡರ ನೇತೃತ್ವದಲ್ಲಿ ನೂರಾರು ಬಸ್ಸುಗಳಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿ ಬೆಂಗಳೂರಿನತ್ತ ತೆರಳಿ ಸಮಾರಂಭದಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಶಕ್ತಿ ಪ್ರದರ್ಶನ ಮಾಡಿದರು. ರಾಜೀವ್ ಗೌಡರ ಮುಂದಾಳತ್ವದಲ್ಲಿ ಸಂಘಟಿತಗೊಂಡ ಈ ಬಾರಿ ಕಾರ್ಯಕರ್ತರ ದಂಡು ಕಾಂಗ್ರೆಸ್ ಪಕ್ಷದ ಮೇಲಿನ ನಿಷ್ಠೆ ಮತ್ತು ನಾಯಕತ್ವದ ಮೇಲಿನ ಬೆಂಬಲವನ್ನ ಸ್ಪಷ್ಟಪಡಿಸಿತು. ಬೆಳಗ್ಗೆಯೇ ಶಿಡ್ಲಘಟ್ಟದಿಂದ ಹೊರಟ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗುತ್ತಾ ಉತ್ಸಾಹಭರಿತ ವಾತಾವರಣದಲ್ಲಿ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ರು. कांग्रेस पार्टी बोलो डीके शिवकुमार जी के, बोलो सिद्धरामैया जी के, बोलो बीके हरिप्रसाद जी के, बोलो केसरियप्पा जी के. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜೀವ್ ಗೌಡ್ರು, ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಚೈತನ್ಯ ತುಂಬುವ ಮಹತ್ವದ ಕ್ಷಣವಾಗಿದೆ. ರಾಜ್ಯದಲ್ಲಿ ಪಕ್ಷವನ್ನ ಮತ್ತಷ್ಟು ಬಲಪಡಿಸುವ ಸಂಕಲ್ಪದೊಂದಿಗೆ ಕಾರ್ಯಕರ್ತರು ಉತ್ಸಾಹದಿಂದ ಭಾಗವಹಿಸಲಿದ್ದಾರೆ. ಶಿಡ್ಲಘಟ್ಟ ಕ್ಷೇತ್ರದಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬೆಂಗಳೂರಿಗೆ ತೆರಳಿರುವುದು ಪಕ್ಷದ ಮೇಲಿನ ಅಭಿಮಾನ ಮತ್ತು ಸಂಘಟನಾ ಬಲದ ಪ್ರತೀಕವಾಗಿದೆ ಎಂದು ತಿಳಿಸಿ, ಪಕ್ಷದ ತತ್ವ, ನಾಯಕತ್ವ ಮತ್ತು ಜನಪರ ಹೋರಾಟಗಳ ಮೇಲೆ ವಿಶ್ವಾಸ ಇಟ್ಟುಕೊಂಡಿರುವ ಕಾರ್ಯಕರ್ತರ ಉತ್ಸಾಹವೇ ಕಾಂಗ್ರೆಸ್ನ ನಿಜವಾದ ಶಕ್ತಿ. ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿಯೂ ಪಕ್ಷವನ್ನ ಇನ್ನಷ್ಟು ಸಂಘಟಿತವಾಗಿ ಬೆಳೆಸುವ ಕೆಲಸ ಮಾಡಲಾಗುವುದು ಎಂದು ರಾಜೀವ್ ಗೌಡ್ರು ತಿಳಿಸಿದರು. ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು 34 ಪಂಚಾಯಿತಿಗಳಿಂದ ನಗರದಲ್ಲಿ 31 ವಾರ್ಡ್ನಿಂದ ಸುಮಾರು ಎಲ್ಲ ಭಾಗದಿಂದಲೂ ಇವತ್ತು ಸುಮಾರು 100ಕ್ಕೂ ಹೆಚ್ಚು ಬಸ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ 100 ಕಾರುಗಳ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ಭಾಗದಿಂದಲೂ ಕೂಡ ಈಗಾಗಲೇ ಎಲ್ಲ ಹೊರಟಿದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿ ಒಟ್ಟಿಗೆ ಇಲ್ಲೆಲ್ಲರೂ ಕೂಡ 100 ಬಸ್ಗಳು ಒಟ್ಟಿಗೆ ಹೊರಡ್ತೀವಿ. ಇವತ್ತು ನಮಗೆಲ್ರಿಗೂ ಒಂದು ಸಂತೋಷವಾದ ವಾತಾವರಣ. ಇವತ್ತೇನಪ್ಪ ಅಂತಂದರೆ ಕೆಪಿಸಿಸಿ ಅಧ್ಯಕ್ಷರ ಒಂದು ಪದಗ್ರಹಣ ಕಾರ್ಯಕ್ರಮನ ನಮ್ಮ ಡಿ.ಕೆ. ಶಿವಕುಮಾರ್ ಅಣ್ಣವರು, ನನ್ನ ರಾಜಕೀಯ ಗುರುಗಳು, ಇವತ್ತು ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ಬಿ.ಕೆ. ಹರಿಪ್ರಸಾದ್ ಅಣ್ಣವ್ರಿಗೆ ಕೆಪಿಸಿಸಿ ಅಧ್ಯಕ್ಷರ ಒಂದು ಪದಗ್ರಹಣ ಕಾರ್ಯಕ್ರಮನ ಇವತ್ತು ಆಯೋಜನೆ ಮಾಡಿರ್ತಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ AICCಯಿಂದ ನಮ್ಮ ರಾಹುಲ್ ಗಾಂಧೀಜಿಯವರು, ಮಲ್ಲಿಕಾರ್ಜುನ್ ಖರ್ಗೆಜಿಯವರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲಾಜಿಯವರು ಹಾಗೂ ಎಲ್ಲ AICCಯ ಸೆಕ್ರೆಟರಿಗಳು, ಇಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅಣ್ಣವರು, ಸಿದ್ದರಾಮಣ್ಣವರು, ಬಿ.ಕೆ. ಹರಿಪ್ರಸಾದ್ ಅಣ್ಣವರು ಹಾಗೂ ಎಲ್ಲ ಮಂತ್ರಿವರ್ಗದವರು, ನಮ್ಮ KH ಮುನಿಯಪ್ಪಣ್ಣವರು, ವಿಶೇಷವಾಗಿ ಎಲ್ಲ MLAಗಳು, ಎಲ್ಲ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸು, ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲರ ಒಟ್ಟಿಗೆ ಇವತ್ತು ಸುಮಾರು ಲಕ್ಷಾಂತರ ಜನ ಇವತ್ತು ಅರಮನೆ ಮೈದಾನದಲ್ಲಿ ಸೇರ್ತಾ ಇದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಾಗಿಯಾಗಿ ಸುಮಾರು 7,000ಕ್ಕೂ ಹೆಚ್ಚಿನ ಜನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೇತೃತ್ವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಇವತ್ತೆಲ್ಲ ನಮಗೆಲ್ರಿಗೂ ಒಂದು ಹೆಮ್ಮೆ ಆಗುತ್ತೆ. ಏನಪ್ಪ ಅಂತಂದರೆ ಒಂದು ಸದೃಢವಾದ ಸರ್ಕಾರ, 5 ವರ್ಷಗಳ ಕಾಲ ಸದೃಢವಾದ ಸರ್ಕಾರ ನಡೆಸ್ತೀವಿ. ಮತ್ತು ಬರುವಂಥ ಮುಂದೆ 2028ರ ಚುನಾವಣೆಯಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಹೆಚ್ಚಿನ ಒಂದು MLAಗಳನ್ನ ಪಡ್ಕೊಂಡು ಮತ್ತೆ ಸರ್ಕಾರ ತರ್ತೀವಿ ಅನ್ನೋ ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಎಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಎಲ್ಲರೂ ಕೂಡ ಈಗ ಆದಷ್ಟು ಬೇಗನೆ ನಾವು ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಒಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿದೆ. ಅದಕ್ಕೆ ಈ ಒಂದು ಏನು ಕಾರ್ಯಕ್ರಮಕ್ಕೆ ತಾವೆಲ್ಲ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದೀರಿ, ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಮಸ್ಕಾರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾರ್ಯಕರ್ತರು ಕೂಡ ಹೊಸ ನಾಯಕತ್ವದ ಪದಗ್ರಹಣದಲ್ಲಿ ರಾಜ್ಯ ಕಾಂಗ್ರೆಸ್ಗೆ ಹೊಸ ಶಕ್ತಿ ತುಂಬಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ನಮ್ಮ ಡಿ.ಕೆ. ಹರಿಪ್ರಸಾದ್ ಅಣ್ಣವರು ಪಾದಗ್ರಹಣ ಇದೆ. ಅದರಿಂದ ಎಲ್ಲ ಸೇರಿ ನಾವು ನಮ್ಮ KH
ಮಾರ್ಗದರ್ಶನದಿಂದ ನಮ್ಮ ರಾಜೇಗೌಡನ ಅಣ್ಣವರ ಕಡೆಯಿಂದ ಮತ್ತು ನಮ್ಮ ಸಹನಾ ಮೇಡಮ್ ಕಡೆಯಿಂದ ನಾವು ಒಟ್ಟಾಗಿ ಎಲ್ಲ ಸೇರಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸೇರಿ ಅವ್ರ ಬೆಂಬಲಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಗೆಲ್ಲ ಸೇರಿ ಅವ್ರಿಗೆ ಯಶಸ್ವಿ ಆಗಬೇಕಂತ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಎಲ್ಲ ಒಂದು 100 ಬಸ್ ಹೋಗ್ತಾ ಇದೆ. ನಮ್ಮ ರಾಜೇಗೌಡ ಕಡೆಯಿಂದ ಒಂದು 100 ಬಸ್ ಹೋಗ್ತಾ ಇದ್ದೀವಿ. ನಮ್ಮ ರಾಜೇಗೌಡ ತಾಲೂಕು ಅವ್ರ ಕಡೆಯಿಂದ ನಾವು ಅವ್ರ ಬೆಂಬಲಿಗಾಗಿ ನಾವೆಲ್ಲ ಸೇರಿ ಹೋಗ್ತಾ ಇದ್ದೀವಿ. ಬಿ ಕೆ ಹರಿಪ್ರಸಾದ್ ಈಗ KPCC ಅಧ್ಯಕ್ಷರಾಗೋ ಇದರಲ್ಲಿ ನಾವು ವಾರ್ಡ್ ನಂಬರ್ 19ರಿಂದ ಎಲ್ಲ ನಮ್ಮ ಬಸ್ಸಿಗೆ ಸೇರಿಸ್ಕೊಂಡು ಎಲ್ಲ ಜನಗಳಿಗೆ ನಾವು ಇದು ಪ್ಯಾಲೇಸ್ ಗ್ರೌಂಡ್ಗೆ ನಾವು ಹೊರಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಿದ್ದರಾಮಯ್ಯನವರು DK ಶಿವಕುಮಾರ್ಗೆ ಬಿಟ್ಕೊಟ್ಟಿದ್ದು ನಮಗೆ ಭಾಳ ಸಂತೋಷ ಆಯಿತು. ಅದೇ ಪ್ರಕಾರ ನಮ್ಮ BZ ಜಮೀರ್ ಅಹಮದ್ ಅವ್ರಿಗೆ ಇವತ್ತು ಇದರಲ್ಲಿ ಘೋಷಣೆ ಮಾಡಬೇಕು, ಇದು ವೈಸ್ ಪ್ರೆಸಿಡೆಂಟ್ ಕೊಡಬೇಕು ಅಂತ, ಆಮೇಲೆ ವಸತಿ ಸಚಿವ ಏನು ಕಂಟಿನ್ಯೂಸ್ ಮಾಡಬೇಕು ಅಂತ ಇವತ್ತೆಲ್ಲ ನಾವು ಮುಸ್ಲಿಮ್ಸ್ ಬಾಂಧವ ಕಡೆಯಿಂದ ಅವ್ರು ಕೊಳ್ಳೇಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕೊಳ್ಳೇಬೇಕು. ಯಾಕಂದರೆ ನಮ್ಮ ಡೈನಾಮಿಕ್ ಜಮೀರ್ ಅಹಮದ್ ನಮ್ಮ ಮುಸ್ಲಿಂ ಕಮಿಟಿಗೆ ಅಲ್ಲ, ಎಲ್ಲ ಜಾತಿ ವರ್ಗಗಳಿಗೆ ಎಲ್ಲರಿಗೂ ಸೇರಿ ಆತನಿಗೆ ಒಂದೇ ಸಮಾನವಾಗಿ ನೋಡ್ತಾನೆ. ಅದೇ ರೀತಿ ಆತನಿಗೆ ಕೊಳ್ಳೇಬೇಕು ಅಂತ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿ ಏನು BK ಹರಿಪ್ರಸಾದ್ ಪ್ರೆಸಿಡೆಂಟ್ ಆಗೋ ಇದರಲ್ಲಿ ನಾವು ಭಾಳ ಸಂತೋಷದಿಂದ ನಾವು ಬಸ್ ಹಾಕಿ ನಮ್ಮ ವಾರ್ಡು 19ರಿಂದ ನಾವೆಲ್ಲ ಹೊರಡ್ತಾ ಇದ್ದೀವಿ. ಇದೇ ಪ್ರಕಾರ ನೀವೆಲ್ಲ ಮಾಧ್ಯಮದವರು ಒಳ್ಳೆ ಸುದ್ದಿ ಮಾಡಬೇಕು ಅಂತ ನಿಮ್ಮೆಲ್ಲರನ್ನು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ನಾವು ಕಂಬಲಹಳ್ಳಿ ಗ್ರಾಮದಿಂದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಬಸವನಹಳ್ಳಿ ಗ್ರಾಮ ಪಂಚಾಯತ್ ಗಂಗಾಧರ್, ಬಚ್ಚಟ್ಟಹಳ್ಳಿ ಗ್ರಾಮ ಪಂಚಾಯತಿಯಿಂದ ನಾವು ಇವತ್ತು ರಾಜೇಗೌಡ ಪರವಾಗಿ ಹಾಗೂ ಇವತ್ತು ಈ ದಿನದ ಕಾರ್ಯಕ್ರಮ BK ಹರಿಪ್ರಸಾದ್ ಅಧ್ಯಕ್ಷರ ಸಮಾರಂಭಕ್ಕೆ 100 ಬಸ್ಗಳು ಶಿಡ್ಲಘಟ್ಟದಿಂದ ಹೊರಡ್ತಾ ಇದ್ದಾವೆ. ಅದೇ ರೀತಿ ನಮ್ಮ ಬಚ್ಚಟ್ಟಹಳ್ಳಿ ಗ್ರಾಮ ಪಂಚಾಯತಿಯಿಂದ ನಾವು ಒಂದು 50 ಜನ ಈ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ.